ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ತಿಳ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೆಟ್ ಅಂದರೆ ಏನು, ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಏನು, ರಿಲೇಷನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಸೆಟ್ ಅಂದರೆ ಇಟ್ಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಹೇಳಿದ್ವಿ. ಮತ್ತು ಕಾರ್ಟೀಷಿಯನ್ ಪ್ರಾಡಕ್ಟು 2 ಎಂಪ್ಟಿ ಸೆಟ್ಸ್ A and B ಇದ್ದರೆ A ಕ್ರಾಸ್ B ಅಂದರೆ ಇಟ್ ಈಸ್ ಎ ಸೆಟ್ ಆಫ್ ಆಲ್ ಆರ್ಡರ್ ಪೇರ್ಸ್, ಅಂದರೆ ಜೋಡಿಗಳು. ಮೊದಲನೇ ಎಲಿಮೆಂಟು ಮೊದಲನೇ ಸೆಟ್ಟಿಂದ ಬಂದಿರುತ್ತೆ, ಎರಡನೇ ಎಲಿಮೆಂಟು ಎರಡನೇ ಸೆಟ್ಟಿಂದ ಬಂದಿರುತ್ತೆ. ಸೊ ಈ ಥರ ಒಂದು ಆರ್ಡರ್ಸ್ನ ಕಲೆಕ್ಷನ್ ಮಾಡೋದು, ಎಲ್ಲ ರೀತಿಯ ಆರ್ಡರ್ ಪೇರ್ಸು, ಎಲ್ಲ ಪಾಸಿಬಲ್ ವೇಸ್ ಆಫ್ ಗೆಟಿಂಗ್ ಆರ್ಡರ್ ಪೇರ್ಸ್ ಏನಿದೆಯೋ ಅವೆಲ್ಲನೂ ಕಲೆಕ್ಷನ್ ಮಾಡಿ ಬರೆದ್ರೆ ಅದನ್ನು ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಅದಾದ ನಂತರದಲ್ಲಿ ರಿಲೇಷನ್ ಬಗ್ಗೆ ತಿಳ್ಕೊಂಡ್ವಿ. ರಿಲೇಷನ್ ಅಂದರೆ ಏನು? ರಿಲೇಷನ್ ಅಂದರೆ ಇಟ್ ಈಸ್ ಎ ಸಬ್ಸೆಟ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್. ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿರ್ತಕ್ಕಂಥ ಕೆಲವೊಂದು ಆರ್ಡರ್ ಪೇರ್ಸ್ನ ನಾವು ರಿಲೇಷನ್ನಲ್ಲಿ ತಗೋತೀವಿ. ಹಂಗಂದರೆ ಸುಮ್ಮನೆ ತಗೊಳ್ಳಲ್ಲ, ಕೆಲವೊಂದು ಪ್ರಾಪರ್ಟಿನ ನಾವು ಡಿಫೈನ್ ಮಾಡಿರ್ತೀವಿ ರಿಲೇಷನ್ ಆರ್ಗೆ. ಆ ಪ್ರಾಪರ್ಟಿನ ಯಾವ್ಯಾವುದು ಸಾಟಿಸ್ಫೈ ಮಾಡುತ್ತೋ, ಯಾವ್ಯಾವ ಆರ್ಡರ್ ಪೇರ್ಗಳು ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿರ್ತಕ್ಕಂಥ ಆರ್ಡರ್ ಪೇರ್ಗಳು ಸ್ಯಾಟಿಸ್ಫೈ ಮಾಡುತ್ತೋ ಅಂಥವನ್ನ ತಗೊಂಡು ನಾವು ಒಂದು ಸೆಟ್ ಮಾಡ್ತೀವಿ, ಅಂದರೆ ಕಲೆಕ್ಷನ್ ಮಾಡ್ತೀವಿ. ಆ ಕಲೆಕ್ಷನ್ನಿಗೆ ನಾವು ರಿಲೇಷನ್ ಅಂತ ಹೆಸರು ಕೊಡ್ತೀವಿ. ಸೊ ರಿಲೇಷನ್ ಈಸ್ ಎ ಸಬ್ಸೆಟ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್. ಸೊ ಈ ಒಂದು ವಿಡಿಯೋ ಕ್ಲಾಸಲ್ಲಿ ಟೈಪ್ಸ್ ಆಫ್ ರಿಲೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದರೊಳಗೆ 6 ವಿಧ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯೂನಿವರ್ಸಲ್ ರಿಲೇಷನ್. ಯೂನಿವರ್ಸಲ್ ರಿಲೇಷನ್ ಅಂದರೆ ಏನು ಅಂದರೆ, ಇಫ್ ಎ ರಿಲೇಷನ್ ಆರ್ is equal to A cross B, then R is called universal relation. ನಾನು ಇಲ್ಲಿ ಜಾಸ್ತಿ ಡೀಟೇಲಾಗಿ ನಾನು A ಅಂದ್ರೇನು B ಅಂದ್ರೇನು ಅಂತೆಲ್ಲ ಹೇಳಕ್ಕೆ ಹೋಗಿಲ್ಲ, ಯಾಕೆಂದರೆ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀವಿ. ಅದರ ಕಂಟಿನ್ಯೂಷನ್ ಆಗಿರೋದ್ರಿಂದ ನಾನು ಅಷ್ಟು ಡೀಟೇಲಾಗಿ ನಾನು ಇಲ್ಲಿ ಕೇವಲ ಒತ್ತು ಕೊಡ್ತಾ ಇರೋದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋ ಒಂದು ದೃಷ್ಟಿಯಿಂದ ಜಾಸ್ತಿ ನಾನು ಇಲ್ಲಿ ಕೆಲವೊಂದು ಡೀಟೇಲ್ಸ್ಗಳನ್ನ ನಾನು ಕೊಟ್ಟಿಲ್ಲ. ಇಷ್ಟು ತಿಳ್ಕೊಂಡ್ರೂ ಸಾಕು. ಸೊ ಏನಂಗಂದರೆ A ಅಂದರೆ ಒಂದು ಸೆಟ್ಟು, B ಅಂದರೆ ಒಂದು ಸೆಟ್ಟು, ಎರಡು ನಾನ್ ಎಂಪ್ಟಿ ಆಗಿದೆ. ಎರಡು ನಾನ್ ಎಂಪ್ಟಿ ಅಂದರೆ ಖಾಲಿ ಇರಬಾರ್ದು ಸೆಟ್ಟು, ಏನೋ ಒಂದು ಎಲಿಮೆಂಟ್ಸ್ ಇರಬೇಕು ಅದರೊಳಗೆ. ಅವೆರಡರ ಕಾರ್ಟೀಷಿಯನ್ ಪ್ರಾಡಕ್ಟ್ ಹಿಡಿತೀವಿ. ಆ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಕಸ್ಮಾತು ಒಂದು ಪ್ರಾಪರ್ಟಿ ನಾವು ಡಿಫೈನ್ ಮಾಡಿ ಆ ಪ್ರಾಪರ್ಟಿಯಲ್ಲಿ ಸ್ಯಾಟಿಸ್ಫೈ ಎಲ್ಲ ಎಲಿಮೆಂಟ್ಸು, ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅದನ್ನು ಯೂನಿವರ್ಸಲ್ ರಿಲೇಷನ್ ಅಂತ ಹೇಳ್ತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಈ ಕಾರ್ಟೀಷಿಯನ್ ಪ್ರಾಡಕ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ರಿಲೇಷನ್ ಆರಲ್ಲಿದ್ದರೆ ಅದನ್ನು ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. When R is equal to A cross B, we call that relation as universal relation. ಈಗ ಉದಾಹರಣೆಗೆ ನೀವು ತಗೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. Let R be defined as R is equal to order pair A, B such that A is less than B. A ಅಂದರೆ ಮೊದಲನೇ ಎಲಿಮೆಂಟು ಎರಡನೇ ಎಲಿಮೆಂಟ್ B ಗಿಂತ ಚಿಕ್ಕದಾಗಿರಬೇಕು. A belongs to ಮೊದಲನೇ ಸೆಟ್ ಅಂದರೆ A and B belongs to the second set B, capital B. On the set A is equal to 1, 2, ಇದೊಂದು ಸೆಟ್ ತೊಗೊಂಡಿದ್ದೀವಿ. A is equal to 1, 2 and the set B is equal to 5, 4. ಈಗ ನಿಮ್ಗೆ ಗೊತ್ತಿದೆ A is equal to 1, 2 ಮತ್ತು B is equal to 5, 4 ಅಂತ ಕೊಟ್ಟರೆ ಅದರ ಕಾರ್ಟೀಷಿಯನ್ ಪ್ರಾಡಕ್ಟ್ ಏನು? ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ A ಕ್ರಾಸ್ B. ಕಾಣಿಸ್ತಾ ಇದೆ ನಿಮಗೆ? ಎಲ್ಲ ಪಾಸಿಬಲ್ ಆರ್ಡರ್ ಪೇರ್ಸ್ ಬರಿತೀವಿ.
ಆರ್ಡರ್ ಇಂಪಾರ್ಟೆಂಟು, ಮೊದಲನೇ ಎಲಿಮೆಂಟು ಮೊದಲನೇ ಸೆಟ್ಟಿಂದ ಬರಬೇಕು, ಎರಡನೇ ಎಲಿಮೆಂಟು ಎರಡನೇ ಸೆಟ್ಟಿಂದ ಬಂದಿರಬೇಕು. ಸೊ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು 1,5, 1,4, 2,5, 2,4. ಸೊ ಇದು ಕಾರ್ಟಿಷಿಯನ್ ಪ್ರಾಡಕ್ಟು. ಈಗ ರಿಲೇಷನ್ ಏನು ಕೊಟ್ಟಿದ್ದಾರೆ, ಆರ್ ಅಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ರಿಲೇಷನ್ ಆರಲ್ಲಿ ಎ ಈಸ್ ಲೆಸ್ ದ್ಯಾನ್ ಬಿ ಅಂತ ಕೊಟ್ಟಿದ್ದಾರೆ. ಎ ಈಸ್ ಲೆಸ್ ದ್ಯಾನ್ ಬಿ ಅಂದರೆ ಅರ್ಥ ಏನು, ಮೊದಲನೇ ಎಲಿಮೆಂಟು ಎರಡನೇ ಎಲಿಮೆಂಟ್ಗಿಂತ ಅದರ ವ್ಯಾಲ್ಯೂ ಕಮ್ಮಿ ಇರಬೇಕು ಅಥವಾ ಅದಕ್ಕಿಂತ ಚಿಕ್ಕದಾಗಿರಬೇಕು. ಈಗ ಆರ್ ಅಂತ ಬರೆಯೋಣ. ಆರ್ ಇಸ್ ಈಕ್ವಲ್ ಟು ಅಂದರೆ ಏನು, ರಿಲೇಷನ್ ಆರಲ್ಲಿ ಇರಬೇಕು ಅಂದರೆ ಮೊದಲನೇ ಎಲಿಮೆಂಟು ಚಿಕ್ಕದಾಗಿರಬೇಕು ಎರಡನೇ ಎಲಿಮೆಂಟಿಗೆ ಕಂಪೇರ್ ಮಾಡಿದಾಗ. ಈಗ ಎ ಕ್ರಾಸ್ ಬಿಲಿ ಇರ್ತಕ್ಕಂಥ ಕೆಲವೊಂದು ಎಲಿಮೆಂಟ್ಸ್ನ ನಾವು ತೊಗೊಂಡು ನಾವು ರಿಲೇಷನ್ ಮಾಡ್ತೀವಲ್ವಾ. ಈಗ ಅದೇ ರೀತಿ ಇಲ್ಲಿ ಆರಲ್ಲಿರ್ತಕ್ಕಂಥ ಪ್ರಾಪರ್ಟಿನ ಅಂದರೆ ಎ ಲೆಸ್ ದ್ಯಾನ್ ಬಿನ ಯಾರೆಲ್ಲ ಸ್ಯಾಟಿಸ್ಫೈ ಮಾಡ್ತಾರೆ, ಯಾವ್ಯಾವ ಎಲಿಮೆಂಟ್ಸ್ ಸ್ಯಾಟಿಸ್ಫೈ ಮಾಡುತ್ತೆ ನೋಡೋಣ. ಈಗ 1,5 ಆರಲ್ಲಿ ಸಾಧ್ಯನಾ? ಇರುತ್ತೆ. ಯಾಕೆ ಅಂದರೆ 1 ಈಸ್ ಲೆಸ್ ದ್ಯಾನ್ 5, 1 5ಗಿಂತ ಚಿಕ್ಕದು, ಅದಕ್ಕೆ ಆರಲ್ಲಿ ಬರೆದ್ವಿ. ಮತ್ತು 1,4 ಬರಿಬೋದಾ? ಹೌದು, ಅದು ಬರಿಬೋದು. ಯಾಕೆಂದರೆ 1 ಈಸ್ ಲೆಸ್ ದ್ಯಾನ್ 4. ಅದೇ ರೀತಿ 2 ಈಸ್ ಲೆಸ್ ದ್ಯಾನ್ 5, 2 ಈಸ್ ಲೆಸ್ ದ್ಯಾನ್ 4. ಸೊ ಬರೋದೆಲ್ಲ ಇರ್ತಕ್ಕಂಥ ಎ ಕ್ರಾಸ್ ಬಿಲ್ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಆರ್ ಪ್ರಾಪರ್ಟಿ ಅಂದರೆ ಎ ಲೆಸ್ ದ್ಯಾನ್ ಬಿ ಅಂತ ಏನಿದೆ ಆ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗೋಯ್ತು, ಎ ಕ್ರಾಸ್ ಬಿಲ್ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಆ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಿರೋದ್ರಿಂದ ಆರ್ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಎ ಕ್ರಾಸ್ ಬಿ ಆಯಿತು. ಸೊ ಇಂತಹ ರಿಲೇಷನ್ನ ನಾವು ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಅಂದರೆ ಆರ್ ಇಸ್ ಈಕ್ವಲ್ ಟು ಎ ಕ್ರಾಸ್ ಬಿ ಆದರೆ ಅದು ಯೂನಿವರ್ಸಲ್ ರಿಲೇಷನ್. ಸೊ ಇದು ಯೂನಿವರ್ಸಲ್ ರಿಲೇಷನ್ ಬಗ್ಗೆ ಆಯಿತು. ನೆಕ್ಸ್ಟು ಎರಡನೇದು ಎಮ್ ಟಿ ರಿಲೇಷನ್. ಈಗ ಎಮ್ ಟಿ ರಿಲೇಷನ್ ಅಂದರೆ ಏನು, ಇಫ್ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಎಮ್ ಟಿ ಸೆಟ್ ದೆನ್ ಆರ್ ಇಸ್ ಕಾಲ್ಡ್ ಆಸ್ ಎಮ್ ಟಿ ರಿಲೇಷನ್. ಈಗ ಉದಾಹರಣೆ ತಗೊಳ್ಳೋಣ. ಉದಾಹರಣೆ ತಗೊಂಡ್ರೆ ನಿಮಗೆ ಗೊತ್ತಾಗತ್ತೆ. ಅಂದರೆ ಆರ್ ಅಂತ ಒಂದು ಏನು ರಿಲೇಷನ್ ಇದೆಯೋ ಆ ರಿಲೇಷನಲ್ಲಿ ಯಾವುದೇ ರೀತಿಯ ಆರ್ಡರ್ ಪೇರ್ಗಳು ಇರಬಾರ್ದು ಅದರೊಳಗೆ ಯಾವುದು ಸಿಗಬಾರ್ದು ನಮಗೆ. ಎ ಕ್ರಾಸ್ ಬಿಯಲ್ಲಿ ಇರ್ತಕ್ಕಂಥ ಆರ್ಡರ್ ಪೇರ್ಗಳು ಆ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಬಾರ್ದು, ಆ ಪ್ರಾಪರ್ಟಿನ ಸರಿ ಹೊಂದಿಸಬಾರ್ದು. ನೋಡೋಣ ಒಂದೊಂದಾಗಿ ಎಕ್ಸಾಂಪಲ್ ನೋಡ್ಬಿಡಿದ್ರೆ ಗೊತ್ತಾಗ್ಬಿಡುತ್ತೆ, ಅರ್ಥ ಆಗುತ್ತೆ. ಲೆಟ್ ರಿಲೇಷನ್ ಆರ್ ಬಿ ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ ಟು ಆರ್ಡರ್ ಪೇರ್ ಎ ಕಾಮ ಬಿ ಸಚ್ ದಟ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ, ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಬಿ. ಅಂದರೆ ಫಸ್ಟ್ ಸೆಟ್ ಎ ಇರ್ತಕ್ಕಂಥ ಎಲಿಮೆಂಟ್ಸ್ ಎಲ್ಲ ಫಸ್ಟ್ ಎಲಿಮೆಂಟು, ಸೆಕೆಂಡ್ ಎಲಿಮೆಂಟ್ ಎಲ್ಲ ಬಿಗೆ ಸೆಕೆಂಡ್ ಸೆಟ್ಟಿಂದ ಬಂದಿರುತ್ತೆ ಅಂತ ಅರ್ಥ. ಒಂದು ಸೆಟ್ ತೊಗೊಳ್ಳೋಣ. ಎ ಇಸ್ ಈಕ್ವಲ್ ಟು 1,2, ಇನ್ನೊಂದು ಸೆಟ್ಟು ಬಿ ಇಸ್ ಈಕ್ವಲ್ ಟು 5,4. ಆಲ್ರೆಡಿ ನಾವು ತೊಗೊಂಡಿದ್ದೀವಿ ಇದನ್ನು ಯೂನಿವರ್ಸಲ್ ರಿಲೇಷನ್ ಹೇಳಬೇಕಾದ್ರೂ ಇದೇ ಸೆಟ್ ತೊಗೊಂಡಿದ್ವಿ. ಇದಕ್ಕೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಕಂಡುಹಿಡಿಯೋಣ. ಕಾರ್ಟಿಷಿಯನ್ ಪ್ರಾಡಕ್ಟ್ ಕಂಡುಹಿಡಿಯೋದು ಏನು ಬಂತು, 1,5, 1,4, 2,5, 2,4 ಬಂತು. ಇದು ಗೊತ್ತಿದೆ, ನೀವು ಫಸ್ಟ್ ಇಯರಲ್ಲಿ ಕಲ್ತ್ಕೊಂಡಿದ್ದೀರ. ಈಗ ರಿಲೇಷನ್ ಪ್ರಾಪರ್ಟಿ ಏನಿಲ್ಲಿ ಮೇಲೆ ನೋಡ್ತಾ ಇದ್ದೀರಾ, ಆರ್ ಇಸ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದ್ಯಾಟ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಅಂತ ಕೊಟ್ಟಿದೆ. ಎ ಬಿಗಿಂತ ದೊಡ್ಡದಾಗಿರಬೇಕು, ಮೊದಲನೇ ಎಲಿಮೆಂಟು ಎರಡನೇ ಎಲಿಮೆಂಟ್ಗಿಂತ ದೊಡ್ಡದಾಗಿರಬೇಕು. ಅದು ಯಾವುದಿದೆ ನೋಡಿ, ಎ ಕ್ರಾಸ್ ಬಿಯಲ್ಲಿ ಮೊದಲನೇ ಎಲಿಮೆಂಟು ಎರಡನೇ ಎಲಿಮೆಂಟಿಂದ ದೊಡ್ಡದಿರಬೇಕು. ಇದೆಯಾ ಯಾವ್ದಾದ್ರು? 1,5 ಆಗಲ್ಲ, ಯಾಕೆಂದರೆ 1 ಈಸ್ ನಾಟ್ ಗ್ರೇಟರ್ ದ್ಯಾನ್ 5. 1 ಚಿಕ್ಕದಾಗ್ಬಿಡುತ್ತೆ, 1 ದೊಡ್ಡದಾಗಲ್ಲ 5ಗಿಂತ. ಸೊ ಅದು ಬರೆಯೋಕ್ಕಾಗಲ್ಲ. 1,4 ಬರೆಯೋಂಗಿಲ್ಲ, 2,5 ಬರೆಯೋಕ್ಕಾಗಲ್ಲ, 2,4 ಬರೆಯೋಕ್ಕಾಗಲ್ಲ. ಹಾಗಾದರೆ ಆರಲ್ಲಿ ಏನಿರುತ್ತೆ? ಏನೂ ಇರಲ್ಲ. ಸೊ ಇಟ್ ಇಸ್ ಎ ಎಮ್ ಟಿ ಸೆಟ್. ಸೊ ಈ ಥರ ಎಮ್ ಟಿ ಸೆಟ್ ಆಗೋಯ್ತು ಅಂದರೆ ಅಂಥ ರಿಲೇಷನ್ನ ನಾವು ಎಮ್ ಟಿ ರಿಲೇಷನ್ ಅಂತ ಕರಿತೀವಿ. ಸೊ ಎಮ್ ಟಿ ರಿಲೇಷನ್ ಈಸ್ ಎ ಸೆಟ್ ಕಂಟೈನಿಂಗ್ ನೋ ಆರ್ಡರ್ ಪೇರ್ ಅಂತಲೂ ಕರಿಬೋದು. ಓಕೆ, ನೆಕ್ಸ್ಟ್ ನೋಡೋಣ. ರಿಫ್ಲೆಕ್ಸಿವ್ ರಿಲೇಷನ್. ಇದೊಂದು ಇನ್ನು ಬರ್ತಕ್ಕಂಥ ಎಲ್ಲ ರಿಲೇಷನ್ಸು ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ ಸಾಕಷ್ಟು
ಲೆಕ್ಕಗಳು ಕೇಳ್ತಾ ಇರ್ತಾರೆ. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನು? ಇಫ್ ಆರ್ಡರ್ ಪೇರ್ A, A belongs to R, for each A belongs to the set A, then R is reflexive relation. ಒಂದು ಉದಾಹರಣೆ ತಗೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಒಂದು ಜ್ಞಾಪಕ ಇಟ್ಕೋಬೇಕು, ನೀವು ಹೋದ ಲೆಕ್ಕದಲ್ಲೆಲ್ಲ ಅಂದರೆ ಎಂಪ್ಟಿ ರಿಲೇಷನ್ ಆಗಲಿ ಯೂನಿವರ್ಸಲ್ ರಿಲೇಷನಲ್ಲಾಗಲಿ ಅಲ್ಲಿ ಎಕ್ಸಾಂಪಲ್ಸಲ್ಲಿ 2 ಸೆಟ್ ಕೊಡ್ತಾ ಇದ್ವಿ, A ಮತ್ತು B. ಆಮೇಲೆ ಏನು ಮಾಡ್ತಾಯಿದ್ರಿ, A ಕ್ರಾಸ್ B ಕಂಡುಹಿಡಿತಾ ಇದ್ರಿ ಅಲ್ವಾ, ಎಲ್ಲ ಆರ್ಡರ್ ಪೇರ್ ಬರ್ತಾಯಿತ್ತು. ಇಲ್ಲಿ ರಿಫ್ಲೆಕ್ಸಿವ್ ರಿಲೇಷನಲ್ಲಿ ನಾವು 2 ಸೆಟ್ ಕೊಡಲ್ಲ, ಏನೇ ತೊಗೋತೀವಿ A ಜೊತೆನೇ ಕಾರ್ಟಿಷನ್ ಪ್ರಾಡಕ್ಟ್ ಕಂಡುಹಿಡಿತೀವಿ, ಅಂದರೆ ಕ್ರಾಸ್ ಮಾಡ್ತೀವಿ, A ಕ್ರಾಸ್ A ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಆನ್ ದಿ ಸೆಟ್ A 1, 2, 3 the relation R is equal to 1, 1, 2, 2, 2, 3, 3, 3, 1, 2 is a reflexive relation ಅಂತ ಹೇಳ್ತಾ ಇದ್ದೀವಿ. ಏನಕ್ಕೆ ಅಂದರೆ ಈಗ ಸೆಟ್ A ತಗೊಂಡು ಅದರೊಳಗಿರ್ತಕ್ಕಂಥ ಕಾರ್ಟೀಷಿಯನ್ ಪ್ರಾಡಕ್ಟ್ ನಿಮಗೆ ಮಾಡೋಕ್ಕೆ ಬರುತ್ತೆ. ಇದರೊಳಗೆ 3 ಎಲಿಮೆಂಟ್ ಇದೆ, A, 2, 1, 2, 3 ಅಂತ ಎ ಅಲ್ಲಿ. ಅದರೊಳಗೆ ನೀವೇನಾದರೂ ಆರ್ಡರ್ ಪೇರ್ ಕಂಡುಹಿಡಿದ್ರೆ ಅಂದರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಕಂಡುಹಿಡಿದ್ರೆ A ಕ್ರಾಸ್ A ಇಸ್ ಈಕ್ವಲ್ ಟು 1, 1, 1, 2, 1, 3, 2, 1, 2, 2, 2, 3, 3, 1, 3, 2, 3, 3 9 ಎಲಿಮೆಂಟ್ಸ್ ಬರುತ್ತೆ ಈ ಥರ. ಅದನ್ನೆಲ್ಲ ಬರೆಯೋಕ್ಕೆ ಹೋಗಿಲ್ಲ, ಯಾಕೆಂದರೆ ಅದೆಲ್ಲ ಫಸ್ಟ್ ಇಯರ್ದು. ಅದು ನಿಮಗೆ ರಿಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಎಕ್ಸಾಂಪಲ್ಸಲ್ಲಿ ಕೊಟ್ಟಿದ್ದೆ, ಈ ಎಕ್ಸಾಂಪಲ್ ನಾನು ಕೊಟ್ಟಿಲ್ಲ. A ಕ್ರಾಸ್ A ಕಂಡುಹಿಡಿಯೋದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ A ಕ್ರಾಸ್ A ಅಲ್ಲಿ ಕೆಲವೊಂದು ಎಲಿಮೆಂಟ್ಸ್ನ ನಾವು ಚೂಸ್ ಮಾಡಬೇಕು. ಯಾವ ಥರ ಅಂದರೆ ಎ ಅಲ್ಲಿ 1 ಇದೆಯಾ, A ಸೆಟ್ಟಲ್ಲಿ 1 ಇದೆ, 1 ಇದ್ದರೆ R ಅಲ್ಲಿ 1, 1 ಇರಬೇಕು. ಎ ಅಲ್ಲಿ 2 ಇದೆಯಾ, ಹೌದು. 2, 2 ಇದೆಯಾ R ಅಲ್ಲಿ, ಹೌದು ಇದೆ. ಎ ಅಲ್ಲಿ 3 ಇದೆಯಾ, R ಅಲ್ಲಿ ನೋಡಿ ಈಗ 3, 3 ಇದೆಯಾ, ಇದೆ. ಸೊ ಎ ಅಲ್ಲಿರ್ತಕ್ಕಂಥ ಒಂದೊಂದು ಎಲಿಮೆಂಟ್ಗೂ ಅದರದ್ದೇ ಮಿರರ್ ಇಮೇಜ್, ಅಂದರೆ ಅದೇ ಎಲಿಮೆಂಟು 1 ಇದ್ದರೆ 1, 1 ಇರಬೇಕು, 2 ಇದ್ದರೆ 2, 2 ಇರಬೇಕು, 3 ಇದ್ದರೆ 3, 3 ಇರಬೇಕು. ಅಷ್ಟು ಆರ್ಡರ್ ಪೇರ್ಗಳಿದ್ದರೆ ಅಂಥದ್ದನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಈಗ ಎರಡನೇದು ನೋಡಿ, ಎರಡನೇ ಎಕ್ಸಾಂಪಲಲ್ಲಿ ಏನಿದೆ, ಆನ್ ದಿ ಸೆಟ್ A is equal to 1, 2, 3, 4 the relation R is equal to 1, 1, 2, 2, 2, 3, 3, 3, 1, 2 is not a reflexive relation. ಏನಕ್ಕೆ? ಈಗ A ಅಲ್ಲಿ ನೋಡಿ 1 ಇದೆಯಾ, ಇದೆ. R ಅಲ್ಲಿ 1, 1 ಇರಬೇಕು, ಇದೆಯಾ, ಇದೆ. 2 ಇದೆಯಾ A ಅಲ್ಲಿ, 2 ಇದೆ. R ಅಲ್ಲಿ 2, 2 ಇದೆಯಾ, ಇದೆ. ಎ ಅಲ್ಲಿ 3 ಇದೆಯಾ, ಇದೆ. ಹಾಗಾದರೆ R ಅಲ್ಲಿ 3, 3 ಇರಬೇಕು, ಇದೆ. ಎ ಅಲ್ಲಿ ನೋಡಿ 4 ಇದೆ, R ಅಲ್ಲಿ ಏನಿರಬೇಕಾಗಿತ್ತು, 4, 4 ಇರಬೇಕಾಗಿತ್ತು. ಆ 4, 4 ಇದ್ದಿದ್ದರೆ ಈ ಆರು ಅಂದರೆ ರಿಲೇಷನ್ R ರಿಫ್ಲೆಕ್ಸಿವ್ ರಿಲೇಷನ್ ಆಗ್ತಾಯಿತ್ತು. ಸೊ ಈಗ 4, 4 ಇಲ್ಲ R ಅಲ್ಲಿ, ಸೊ ಅದಕ್ಕೋಸ್ಕರ ಅದು ರಿಫ್ಲೆಕ್ಸಿವ್ ರಿಲೇಷನ್ ಆಗಿಲ್ಲ. ಸೊ ಈಗ ನಿಮಗೆ ಇದು ರಿಫ್ಲೆಕ್ಸಿವ್ ರಿಲೇಷನ್ ಬಗ್ಗೆ ತಿಳ್ಕೊಂಡ್ರಿ ಅಂತ ಅಂದ್ಕೋತೀನಿ. ಅಂದರೆ ಎಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೂ ಅದರ ಮಿರರ್ ಇಮೇಜ್ ಅಥವಾ ಅದೇ ಎಲಿಮೆಂಟಿನ ಆರ್ಡರ್ ಪೇರು R ಅಲ್ಲಿದ್ದರೆ ಅದು ರಿಫ್ಲೆಕ್ಸಿವ್, ಇಲ್ಲ ಅಂದರೆ ರಿಫ್ಲೆಕ್ಸಿವ್ ಆಗಲ್ಲ. ಓಕೆ, ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಮಿಟ್ರಿಕ್ ರಿಲೇಷನ್ ಅಂತ ಇದೆ, ಟ್ರಾನ್ಸಿಟಿವ್ ರಿಲೇಷನ್, ಈಕ್ವಿವೆಲೆನ್ಸ್ ರಿಲೇಷನ್ ಹಾಗಂದ್ರೆ ಏನು, ಅದ್ರ ಬಗ್ಗೆ ಕೆಲವೊಂದು ಕಾನ್ಸೆಪ್ಟ್ಸು ಎಕ್ಸಾಂಪಲ್ಸ್ಗಳು ನೋಡೋಣ.